ಹರೇ ಕೃಷ್ಣ. ಕೃಷ್ಣ ದೇವೋತ್ತಮ ಪರಮಪುರುಷ. ಅಧ್ಯಾಯ 2. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ. ಕಂಸರಾಜನು ಯದು, ಭೋಜ ಮತ್ತು ಅಂಧಕ ವಂಶಗಳ ರಾಜ್ಯಗಳನ್ನು, ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದ್ದು ಮಾತ್ರವಲ್ಲ, ಮುಂದೆ ಹೆಸರಿಸಿದ ಇತರ ರಾಕ್ಷಸ ಅರಸರುಗಳೊಡನೆ ಗೆಳೆತನವನ್ನು ಬೆಳೆಸಿದ. ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಅಘಾಸುರ, ಮುಷ್ಟಿಕ, ಅರಿಷ್ಟ, ದ್ವಿವಿಧ, ಪೂತನಿ, ಕೇಸಿ ಮತ್ತು ಧೇನುಕ ಇವರೆಲ್ಲ ರಾಕ್ಷಸರೇ. ಮಗಧ ರಾಜ್ಯಕ್ಕೆ ಜರಾಸಂಧನು ರಾಜನಾಗಿದ್ದ. ತನ್ನ ರಾಜತಾಂತ್ರಿಕತೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ. ಬಾಣಾಸುರ, ಭೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ. ತಾನೇ ಅತ್ಯಂತ ಬಲಶಾಲಿಯಾದ. ಅನಂತರ ಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷ ಕಾರಲು ಪ್ರಾರಂಭಿಸಿದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು, ಕುರುಗಳು, ಪಾಂಚಾಲರು ಮೊದಲಾದವರ ರಾಜ್ಯಗಳಲ್ಲಿಯೂ, ಕೇಕಯ, ಶಾಲ್ವ, ವಿದರ್ಭ, ನಿಷಧ, ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು. ಕಂಸನು ಯದುರಾಜ್ಯ, ಭೋಜರಾಜ್ಯ ಮತ್ತು ಅಂಧಕ ರಾಜ್ಯಗಳ ಐಕಮತ್ಯವನ್ನು ಮುರಿದನು. ಈ ಕಾಲದಲ್ಲಿ ಭಾರತವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ. ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ 6 ಮಕ್ಕಳನ್ನು ಕಂಸನು ಕೊಂದಾಗ ಕಂಸನ ಹಲವರು ಸ್ನೇಹಿತರು, ಬಂಧುಗಳು ಅವನ ಬಳಿ ಹೋಗಿ ಹೇಯ ಕಾರ್ಯಗಳನ್ನು ನಿಲ್ಲಿಸಿಬಿಡುವಂತೆ ಬೇಡಿದರು. ಆದರೆ ಅವರೆಲ್ಲ ಕಂಸನ ಆರಾಧಕರಾದರು. ದೇವಕಿ ಮತ್ತು ವಸುದೇವರ 6 ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕೃಷ್ಣನ ಪೂರ್ಣ ವಿಸ್ತರಣೆಯು, ಇದಕ್ಕೆ ಅನಂತ ಎಂದು ಹೆಸರು, ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿಗೆ ತಡೆಯಲಾರದ ಹರ್ಷ, ತಡೆಯಲಾರದ ದುಃಖ. ಶ್ರೀ ವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಆದುದರಿಂದ ಹಿಡಿಸಲಾರದ ಹಿಗ್ಗು. ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾಗದ ಯಾತನೆ. ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಶ್ರೀಕೃಷ್ಣನು ಲೋಕಕ್ಕೆ ದೇವರು, ಆದರೆ ಅವನು ಯದುವಂಶದ ವಿಶೇಷ ಪ್ರಭು. ಯೋಗಮಾಯೆಯು ದೇವೋತ್ತಮ ಪುರುಷನ ಮುಖ್ಯ ಶಕ್ತಿ. ದೇವೋತ್ತಮ ಪುರುಷನಿಗೆ ಹಲವಾರು ಶಕ್ತಿಗಳಿವೆ. ಎಲ್ಲ ವಿವಿಧ ಶಕ್ತಿಗಳು ಒಳಗೂ ಹೊರಗೂ ಕೆಲಸ ಮಾಡುತ್ತವೆ. ಯೋಗಮಾಯೆಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ. ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ ವ್ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು. ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜ ನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು. ಕಂಸನ ಕ್ರೂರ ಕೃತ್ಯಗಳಿಗೆ ಹೆದರಿ ರೋಹಿಣಿಯು ಯದುಕುಲದ ಇನ್ನೂ ಹಲವರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು. ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿ ಸಹ ವಾಸವಾಗಿದ್ದರು. ಭಗವಂತನು ಯೋಗಮಾಯೆಗೆ ಹೀಗೆ ಹೇಳಿದನು: ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನನ್ನ ಪೂರ್ಣಾಂಶವಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು. ಅನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸಿಕೊ. ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಅವರ ಇಂದ್ರಿಯ ಭೋಗದ ಅಪೇಕ್ಷೆಯನ್ನು ಬೇಗನೆ ಸಲ್ಲಿಸು. ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವರು. ಈ ವಿಸ್ತರಣೆಗಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವು.
ಕೃಷ್ಣ ಮತ್ತು ಯೋಗಮಾಯರು ಪರಮಶಕ್ತಿಶಾಲಿ ಮತ್ತು ಪರಮಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು. ಶಕ್ತಿಶಾಲಿಗೂ ಶಕ್ತಿಗೂ ಸ್ಪಷ್ಟವಾದ ವ್ಯತ್ಯಾಸವೂ ಇಲ್ಲದಿದ್ದರೂ ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ. ದೇವೋತ್ತಮ ಪರಮಪುರುಷನು ಯೋಗಮಾಯೆಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದಳು ಮತ್ತು ಅವನ ಅಪ್ಪಣೆಯಂತೆ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಳು. ದೇವೋತ್ತಮ ಪರಮಪುರುಷನು ಶೇಷಪ್ರಭುವನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಾಗ ಅವರಿಬ್ಬರು ಯೋಗಮಾಯೆಯ ಮಂತ್ರಶಕ್ತಿಯಲ್ಲಿದ್ದರು. ಇದಕ್ಕೆ ಯೋಗನಿದ್ರೆ ಎಂದು ಹೆಸರು. ಇದು ಆದಾಗ ಜನರು ದೇವಕಿಯ 7ನೇ ಮಗುವಿನ ಗರ್ಭಪಾತವಾಯಿತೆಂದು ತಿಳಿದರು. ಬಲರಾಮನು ದೇವಕಿಯ ಮಗನಾಗಿ ಅವತರಿಸಿದರೂ ರೋಹಿಣಿಯ ಮಗನೆಂದು ಕಾಣುವಂತೆ ಅವನನ್ನು ಆಕೆಯ ಗರ್ಭಕ್ಕೆ ತರಲಾಯಿತು. ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ಇರಿಸಲು ಸದಾ ಸಿದ್ಧನಾಗಿರುವ ದೇವೋತ್ತಮ ಪರಮಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು. ಮೊಟ್ಟಮೊದಲು ಶ್ರೀಕೃಷ್ಣನು ದೇವಕಿಯ ಪರಿಶುದ್ಧ ಹೃದಯದಲ್ಲಿ ನೆಲೆಸಿದನೆಂದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಸರ್ವಶಕ್ತಿಗಳೊಂದೊಡಗೂಡಿದ ದೇವೋತ್ತಮ ಪರಮಪುರುಷನ ನಿತ್ಯ ರೂಪವನ್ನು ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಕರೆದೊಯ್ಯಲಾಯಿತು. ಇದು ಅಸ್ತಮಿಸುತ್ತಿರುವ ಸೂರ್ಯನ ಕಿರಣಗಳನ್ನು ಪೂರ್ವದಲ್ಲಿ ಉದಯಿಸುತ್ತಿರುವ ಚಂದ್ರನಿಗೆ ವರ್ಗಾಯಿಸಿದಂತೆ. ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಂಡನು. ದೇವೋತ್ತಮ ಪರಮಪುರುಷನು ಅವಳ ಗರ್ಭದಲ್ಲಿ ಆಶ್ರಯ ಪಡೆದಿದ್ದ ಎಂದು ನಿರ್ಣಯಿಸಿದನು. ಹಿಂದೆಂದೂ ಅವಳಿಗೆ ಇಂತಹ ಬೆರಗುಗೊಳಿಸುವ ಸೌಂದರ್ಯವಿರಲಿಲ್ಲ. ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದದ್ದು ಏನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು. ಆತನಿಗೆ ಆತಂಕವಾಯಿತು. ದೇವೋತ್ತಮ ಪರಮಪುರುಷನು ಈಗ ಬಂದಿದ್ದಾನೆ, ಮುಂದೆ ತನ್ನನ್ನು ಕೊಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿ ತಿಳಿದಿತ್ತು. ಅವನು ಹೀಗೆ ಯೋಚನೆ ಮಾಡಿದ, ದೇವಕಿಯನ್ನು ಏನು ಮಾಡಬೇಕು? ನಿಶ್ಚಯವಾಗಿ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ. ಆದ್ದರಿಂದ ದೇವತೆಗಳ ಮಹತ್ ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ. ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ. ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು. ಭಗವಂತನ ನಿಯಮಗಳನ್ನು ಉಲ್ಲಂಘಿಸುವುದು ಸಾಧ್ಯವಿಲ್ಲ ಎಂದು ಬುದ್ಧಿ ಇರುವ ಯಾವುದೇ ಮನುಷ್ಯನಿಗೂ ಅರ್ಥವಾಗುತ್ತದೆ. ಕಂಸನು ಇನ್ನೂ ಯೋಚಿಸಿದನು. ಅತ್ಯಂತ ಕ್ರೂರಿಯಾದವನು ಈ ಜೀವಮಾನದಲ್ಲಿಯೇ ಸತ್ತಂತೆ. ಕ್ರೂರ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ. ಅವನು ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ. ಅವನು ತನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದರಿಂದ ಅವನ ಅವನತಿಯಾಗುತ್ತದೆ ಮತ್ತು ಅವನನ್ನು ನರಕದ ಅತ್ಯಂತ ಕತ್ತಲೆಯ ಭಾಗಕ್ಕೆ ನೂಕುತ್ತಾರೆ. ಹೀಗೆ ಕಂಸನು ದೇವಕಿಯನ್ನು ಆಗ ಕೊಲ್ಲುವುದರ ಸಾಧಕ ಬಾಧಕಗಳನ್ನು ಯೋಚಿಸಿದನು. ದೇವಕಿಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾದ ಭವಿಷ್ಯತ್ತಿಗಾಗಿ ಕಾಯಲು ಕಂಸನು ನಿರ್ಧರಿಸಿದನು. ಆದರೆ ಅವನ ಮನಸ್ಸು ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷದಲ್ಲಿ ಮುಳುಗಿತು. ಅವನು ಮಗುವಿನ ಜನನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ. ತಾನು ಆಗಲೇ ದೇವಕಿಯ ಇತರ ಮಕ್ಕಳನ್ನು ಕೊಂದಂತೆಯೇ ಈ ಮಗುವನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸುತ್ತಿದ್ದ. ಹೀಗೆ ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷ ಸಾಗರದಲ್ಲಿ ಮುಳುಗಿದ ಅವನು ಕುಳಿತಿರುವಾಗ, ನಿದ್ರೆ ಮಾಡುತ್ತಿರುವಾಗ, ನಡೆದಾಡುತ್ತಿರುವಾಗ, ಊಟ ಮಾಡುತ್ತಿರುವಾಗ, ಕೆಲಸ ಮಾಡುವಾಗ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೃಷ್ಣ ಮತ್ತು ವಿಷ್ಣುವನ್ನು ಕುರಿತು ಯೋಚಿಸಲು ಪ್ರಾರಂಭಿಸಿದ. ಅವನ ಮನಸ್ಸು ದೇವೋತ್ತಮ ಪರಮಪುರುಷನ ಯೋಚನೆಯಲ್ಲಿ ಎಷ್ಟು ಮುಳುಗಿತ್ತೆಂದರೆ ಪರೋಕ್ಷವಾಗಿ ಅವನು ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಮಾತ್ರ ಕಾಣುತ್ತಿದ್ದ. ಅವನ ಮನಸ್ಸು ವಿಷ್ಣುವಿನಲ್ಲಿಯೇ ಮುಳುಗಿ ಹೋಗಿದ್ದರೂ ಅವನು ಕೃಷ್ಣನನ್ನು ಶತ್ರು ಎಂದು ಯೋಚಿಸುತ್ತಿದ್ದುದರಿಂದ ದುರದೃಷ್ಟವಶಾತ್ ಅವನನ್ನು ಭಕ್ತ ಎಂದು ಪರಿಗಣಿಸುವುದಿಲ್ಲ. ಮಹಾಭಕ್ತನ ಮನಸ್ಸು ಸದಾ ಕೃಷ್ಣನಲ್ಲಿ ತನ್ಮಯವಾಗಿರುತ್ತದೆ. ಆದರೆ ಭಕ್ತನು ಅವನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುತ್ತಾನೆ, ದ್ವೇಷದಿಂದಲ್ಲ. ಈ ಸಮಯದಲ್ಲಿ ಮಹರ್ಷಿ ನಾರದರು ಮತ್ತು ಅನೇಕ ಮಂದಿ ದೇವತೆಗಳನ್ನೊಡಗೂಡಿ ಬ್ರಹ್ಮದೇವನು ಶಿವನು ಕಂಸನ ಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು. ಅವರು ಶ್ರೇಷ್ಠ ಸ್ತೋತ್ರಗಳಿಂದ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಈ ಸ್ತೋತ್ರಗಳಿಂದ ಭಕ್ತರಿಗೆ ತುಂಬ ಆನಂದವಾಗುತ್ತದೆ.
ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅವರ ಪ್ರಾರಂಭದ ಮಾತುಗಳಲ್ಲೇ ಭಗವಂತನು ತನ್ನ ಮಾತನ್ನು ನಡೆಸಿಕೊಟ್ಟಿದ್ದಾನೆ ಎಂದು ಹೊಗಳಿದರು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳನ್ನು ರಕ್ಷಿಸಿ ದುಷ್ಕರ್ಮಿಗಳನ್ನು ನಾಶ ಮಾಡಲು ಕೃಷ್ಣನು ಈ ಭೌತಿಕ ಜಗತ್ತಿಗೆ ಬರುತ್ತಾನೆ. ಇದು ಅವನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಪೂರೈಸಲು ಭಗವಂತನು ದೇವಕಿಯ ಗರ್ಭದಲ್ಲಿ ನೆಲೆಸಿದ್ದಾನೆ ಎಂದು ದೇವತೆಗಳಿಗೆ ಅರ್ಥವಾಯಿತು. ತನ್ನ ಮಹತ್ಕಾರ್ಯವನ್ನು ಸಾಧಿಸಲು ಭಗವಂತನು ಅವತರಿಸುತ್ತಾನೆ ಎಂದು ದೇವತೆಗಳಿಗೆ ಸಂತೋಷವಾಯಿತು. ಅವರು ಅವನನ್ನು ಸತ್ಯಂ ಪರಂ ಎಂದರೆ ಪರಮ ಪರಿಪೂರ್ಣ ಸತ್ಯ ಎಂದು ಕರೆದರು. ಇಲ್ಲಿ ವರ್ಣಿಸಿರುವ ಭೌತಿಕ ಅಭಿವ್ಯಕ್ತಿಯ ಮೂಲ ಕಾರಣ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷನು ತನ್ನನ್ನು ವಿಸ್ತರಿಸಿಕೊಂಡು ಭೌತಿಕ ಜಗತ್ತಿನ ತ್ರಿಗುಣಗಳ ಮೇಲೆ ಅಧಿಕಾರವನ್ನು ವಹಿಸುತ್ತಾನೆ. ವಿಷ್ಣುವು ಸತ್ವಗುಣದ ಪ್ರಭುವಾಗುತ್ತಾನೆ, ಬ್ರಹ್ಮನು ರಜೋಗುಣದ ಪ್ರಭುವಾಗುತ್ತಾನೆ, ಶಿವನು ತಮಸ್ಸಿನ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣದ ಮೂಲಕ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ. ವಿಷ್ಣುವು ಸತ್ವಗುಣದಿಂದ ಈ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಶಿವನು ತಮೋಗುಣದಿಂದ ಅದನ್ನು ನಾಶ ಮಾಡುತ್ತಾನೆ. ಇಡೀ ಸೃಷ್ಟಿಗೆ ಕಟ್ಟಕಡೆಯ ಆಧಾರ ಪರಮಪ್ರಭು. ಅವನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು. ಇಡೀ ಸೃಷ್ಟಿಯು ಕರಗಿ ಹೋಗುವಾಗ ಪ್ರಭುವಿನ ಚೈತನ್ಯವಾದ ಅದರ ಸೂಕ್ಷ್ಮ ರೂಪದಲ್ಲಿ ಅದು ಪರಮಪ್ರಭುವಿನ ದೇಹದಲ್ಲಿ ಆಶ್ರಯವನ್ನು ಪಡೆಯುತ್ತದೆ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಈ ಸೃಷ್ಟಿಯ ರಕ್ಷಣೆಗಾಗಿ ಶ್ರೀಕೃಷ್ಣನು ಅವತರಿಸುತ್ತಿದ್ದಾನೆ. ವಾಸ್ತವವಾಗಿ ಪರಮ ನಿಮಿತ್ತವು ಒಂದೇ. ಆದರೆ ತ್ರಿಗುಣಗಳಿಂದ ಮಾಯೆಗೆ ಒಳಗಾಗಿ ಅಷ್ಟು ಬುದ್ಧಿವಂತರಲ್ಲದವರು ಭೌತ ಜಗತ್ತು ಬೇರೆ ಬೇರೆ ಕಾರಣಗಳಿಂದ ರೂಪ ತಾಳಿದೆ ಎಂದು ಕಾಣುತ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತೆ ಸರ್ವಕಾರಣ ಕಾರಣಂ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು. ಬ್ರಹ್ಮನು ಸೃಷ್ಟಿಗಾಗಿ ನಿಯೋಜಿತನಾದವನು. ವಿಷ್ಣುವು ಜಗತ್ತಿನ ರಕ್ಷಣೆಗಾಗಿ ಕೃಷ್ಣನ ವಿಸ್ತರಣಾ ರೂಪ. ಶಿವನು ಲಯಕ್ಕಾಗಿ ಕೃಷ್ಣನ ವಿಸ್ತರಣಾ ರೂಪ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ನಮ್ಮ ಪ್ರೀತಿಯ ಪ್ರಭುವೇ, ನಿನ್ನ ವ್ಯಕ್ತಿತ್ವದ ಅನಂತ ರೂಪವನ್ನು ಅರಿಯುವುದು ಬಹಳ ಕಷ್ಟ. ಸಾಮಾನ್ಯ ಜನರಿಗೆ ನಿನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಧ್ಯಾನ ಎಂದರೆ ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ದೃಢವಾಗಿ ನಿಲ್ಲಿಸುವುದು. ಚರಣಕಮಲಗಳು ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತವೆ. ನಿರಾಕಾರವಾದಿಗಳು ಪ್ರಭುವಿನ ಚರಣಕಮಲಗಳನ್ನು ಒಪ್ಪುವುದಿಲ್ಲ. ಆದುದರಿಂದ ಅವರ ಧ್ಯಾನದ ಲಕ್ಷ್ಯವು ನಿರಾಕಾರವಾದದ್ದು. ಶೂನ್ಯವನ್ನಾಗಲಿ ನಿರಾಕಾರವಾದದ್ದನ್ನಾಗಲಿ ಕುರಿತು ಧ್ಯಾನ ಮಾಡುವುದರಲ್ಲಿ ಆಸಕ್ತರಾದವರು ಅಜ್ಞಾನ ಸಾಗರವನ್ನು ದಾಟಲಾರರು ಎಂದು ದೇವತೆಗಳು ತಮ್ಮ ಪರಿಪಕ್ವ ನಿರ್ಣಯವನ್ನು ಹೇಳಿದ್ದಾರೆ. ತಾವು ಮುಕ್ತರಾಗಿದ್ದೇವೆ ಎಂದು ಆ ಜನರು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೆ. ಕಮಲನೇತ್ರನಾದ ಪ್ರಭುವೆ, ನಿನ್ನ ಚರಣಕಮಲಗಳನ್ನು ಧ್ಯಾನಿಸದಿರುವುದರಿಂದ ಅವರ ಬುದ್ಧಿಶಕ್ತಿಯು ಮಲಿನವಾಗಿದೆ. ಈ ಅಲಕ್ಷ್ಯದಿಂದಾಗಿ ನಿರಾಕಾರವಾದಿಗಳು ತಾತ್ಕಾಲಿಕವಾಗಿ ನಿರಾಕಾರ ಸಾಕ್ಷಾತ್ಕಾರದ ಎತ್ತರಕ್ಕೆ ಏರಬಹುದಾದರೂ ಮತ್ತೆ ಬದ್ಧ ಜೀವನದ ಐಹಿಕ ರೀತಿಗೆ ಬೀಳುತ್ತಾರೆ. ನಿರಾಕಾರವಾದಿಗಳು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರಭೆಯೊಡನೆ ಅಥವಾ ನಿರಾಕಾರ ಬ್ರಹ್ಮ ಅಸ್ತಿತ್ವದಲ್ಲಿ ಲೀನವಾಗುತ್ತಾರೆ. ಆದರೆ ಅವರ ಮನಸ್ಸು ಇಹಲೋಕದ ಲೇಪದಿಂದ ಮುಕ್ತವಾಗಿರುವುದಿಲ್ಲ. ಅಂತಿಮ ಗುರಿಯನ್ನು ಸಾಧಿಸಲು ಅದ್ವೈತವಾದಿಯು ಬಹು ಕ್ಲೇಶ ಪಡಬೇಕಾಗುವುದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸದೆ ಮನುಷ್ಯನು ಕರ್ಮಫಲದ ಬಂಧನದಿಂದ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮಾತು ಮತ್ತು ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ನಾರದರ ಮಾತು ಇವೆ. ನಮ್ಮ ಪ್ರೀತಿಯ ಪ್ರಭುವೆ, ಲಕ್ಷ್ಮೀಪತಿಯೇ, ನಿನ್ನ ಸೇವೆಗೆ ಬದ್ಧರಾದ ಭಕ್ತರು ನಿರಾಕಾರವಾದಿಗಳಂತೆ ಉನ್ನತ ಸ್ಥಾನದಿಂದ ಕೆಳಕ್ಕೆ ಬೀಳುವುದಿಲ್ಲ. ಮಾಯೆಯ ದಳಪತಿಗಳು ಮುಕ್ತಿಯ ದಾರಿಯಲ್ಲಿ ಸದಾ ಅಡ್ಡಿಗಳನ್ನು ನಿರ್ಮಿಸಬಲ್ಲರು. ನಿನ್ನ ರಕ್ಷಣೆ ಪಡೆದ ಭಕ್ತರು ಅವರೆಲ್ಲರನ್ನೂ ದಾಟಿ ಹೋಗಬಲ್ಲರು. ಪ್ರೀತಿಯ ಪ್ರಭುವೆ, ಜೀವಿಗಳ ಕಲ್ಯಾಣಕ್ಕಾಗಿ ನೀನು ದಿವ್ಯ ರೂಪದಲ್ಲಿ ಬರುತ್ತಿದ್ದೀಯೆ. ಈಗ ನಿನ್ನ ಭಕ್ತರು ನಿನ್ನನ್ನು ಮುಖತಃ ನೋಡಬಹುದು.
ಪವಿತ್ರ ಗ್ರಂಥಗಳು ಹೇಳುವಂತೆ ಅವರು ವೇದಗಳು ಇಲ್ಲಿ ಹೇಳಿರುವ ವಿಧಿಗೆ ಅನುಸಾರವಾಗಿ ಯಜ್ಞಗಳನ್ನು ಮಾಡಿ ಅನುಭಾವ ಧ್ಯಾನ ಮಾಡಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬಹುದು. ಪ್ರಿಯ ಪ್ರಭುವೆ, ಜ್ಞಾನಾನಂದಮಯವಾದ ನಿನ್ನ ಶಾಶ್ವತ ದಿವ್ಯ ರೂಪವು ನಿನ್ನ ಸ್ಥಾನವನ್ನು ಕುರಿತ ಊಹಾಪೋಹಗಳ ಅಜ್ಞಾನವನ್ನು ತೊಡೆದು ಹಾಕಬಲ್ಲದು. ದೇವೋತ್ತಮ ಪರಮಪುರುಷನನ್ನು ಕುರಿತ ಎಲ್ಲ ಕಾಲ್ಪನಿಕ ಪ್ರತಿಮಾ ವಿವರಣೆಗೆ ಕೃಷ್ಣನ ಅವತಾರವೇ ಉತ್ತರ. ಪ್ರತಿಯೊಬ್ಬನು ತನ್ನ ಭೌತಿಕ ಗುಣಕ್ಕೆ ಅನುಗುಣವಾಗಿ ದೇವೋತ್ತಮ ಪರಮಪುರುಷನನ್ನು ಕಲ್ಪಿಸಿಕೊಳ್ಳುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಅತಿ ಪುರಾತನನು ಎಂದು ಹೇಳಿದೆ. ಆದ್ದರಿಂದ ಮತಶ್ರದ್ಧೆಯುಳ್ಳವರ ಪೈಕಿ ಒಂದು ವರ್ಗದ ಜನ ಭಗವಂತನು ತುಂಬ ವಯಸ್ಸಾದವನಿರಬೇಕೆಂದು ಊಹಿಸಿಕೊಳ್ಳುತ್ತಾರೆ. ಆದುದರಿಂದ ಅವರು ಪ್ರಭುವನ್ನು ಹಣ್ಣು ಮುದುಕನಂತೆ ಚಿತ್ರಿಸುತ್ತಾರೆ. ಅದೇ ಬ್ರಹ್ಮ ಸಂಹಿತೆಯಲ್ಲಿ ಇದಕ್ಕೆ ವಿರುದ್ಧವಾದ ಮಾತಿದೆ. ಅವನು ಎಲ್ಲ ಜೀವಿಗಳಲ್ಲಿ ಅತಿ ಪುರಾತನನಾದರೂ ಅವನಿಗೆ ನವತಾರುಣ್ಯದ ಶಾಶ್ವತ ರೂಪವಿದೆ. ಪ್ರೀತಿಯ ಪ್ರಭುವೆ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೆ. ನಿನ್ನ ಚರಣ ಕಮಲಗಳಲ್ಲಿ ಗೌರವಪೂರ್ವಕವೂ ವಿನೀತವೂ ಆದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನೀನು ಮತ್ಸ್ಯಾವತಾರಿಯಾಗಿ, ಹಯಗ್ರೀವ ಅವತಾರಿಯಾಗಿ, ಕೂರ್ಮಾವತಾರಿಯಾಗಿ, ಹಂಸಾವತಾರಿಯಾಗಿ, ಪ್ರಭು ರಾಮಚಂದ್ರನಾಗಿ, ಪರಶುರಾಮನಾಗಿ ಇನ್ನೂ ಹಲವಾರು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದೀಯೆ. ಭಕ್ತರ ರಕ್ಷಣೆಗಾಗಿಯೇ ನೀನು ಅವತರಿಸಿದೆ. ಈಗಿನ ದೇವೋತ್ತಮ ಪರಮಪುರುಷನ ಪರಿಪೂರ್ಣ ರೂಪವಾಗಿ ನಮಗೆ ಮೂರೂ ಲೋಕಗಳಲ್ಲಿಯೂ ಇಂತಹುದೇ ರಕ್ಷಣೆಯನ್ನು ಒದಗಿಸಿ ನಮ್ಮ ಬದುಕು ಶಾಂತಿಯಿಂದ ನಡೆಯಲು ಇರುವ ಅಡ್ಡಿಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಬೇಡುತ್ತೇವೆ. ಪ್ರಿಯ ಮಾತೆ ದೇವಕಿ ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಗಳನ್ನು ಒಡಗೂಡಿ ದೇವೋತ್ತಮ ಪರಮಪುರುಷನು ನಿನ್ನ ಗರ್ಭದಲ್ಲಿದ್ದಾನೆ. ಅವನು ನಮ್ಮ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿರುವ ದೇವೋತ್ತಮ ಪರಮಪುರುಷನು. ಆದುದರಿಂದ ನೀನು ಭೋಜರಾಜ್ಯದ ಅರಸನಾದ ನಿನ್ನ ಸಹೋದರನಿಗೆ ಹೆದರಬೇಕಾಗಿಲ್ಲ. ಮೂಲ ದೇವೋತ್ತಮ ಪುರುಷನಾದ ನಿನ್ನ ಮಗ ಕೃಷ್ಣನು ಭಕ್ತರಾದ ಯದುವಂಶದ ರಕ್ಷಣೆಗಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರಭುವು ಒಬ್ಬನೇ ಬರುತ್ತಿಲ್ಲ. ತನ್ನ ಮೊದಲ ವಿಸ್ತರಣೆಯಾದ ಪೂರ್ಣಾಂಶನಾದ ಬಲರಾಮನೊಡನೆ ಬರುತ್ತಿದ್ದಾನೆ. ದೇವಕಿಗೆ ತನ್ನ ಸೋದರ ಕಂಸನ ವಿಷಯದಲ್ಲಿ ತುಂಬ ಭಯ, ಏಕೆಂದರೆ ಅವನು ಆಗಲೇ ತನ್ನ ಅಷ್ಟೊಂದು ಮಕ್ಕಳನ್ನು ಕೊಂದಿದ್ದನು. ಕೃಷ್ಣನ ವಿಷಯವಾಗಿ ಅವಳಿಗೆ ಬಹು ಆತಂಕವಿತ್ತು. ಅವಳಿಗೆ ಸಮಾಧಾನ ಪಡಿಸಲು ಸಕಲ ದೇವತೆಗಳು ತಮ್ಮ ಪತ್ನಿಯರೊಡಗೂಡಿ ಸದಾ ಬಂದು ಕಂಸನು ತನ್ನ ಮಗನನ್ನು ಕೊಲ್ಲುತ್ತಾನೆ ಎಂದು ಹೆದರದಂತೆ ಧೈರ್ಯ ಕೊಡುತ್ತಿದ್ದರು ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಅವಳ ಗರ್ಭದಲ್ಲಿದ್ದ ಕೃಷ್ಣನು ಭೂಭಾರವನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ವಿಶೇಷವಾಗಿ ಯದುಕುಲವನ್ನು ರಕ್ಷಿಸಲು ಬರುತ್ತಿದ್ದಾನೆ. ನಿಶ್ಚಯವಾಗಿ ದೇವಕಿ ಮತ್ತು ವಸುದೇವರನ್ನು ರಕ್ಷಿಸಲು ಬರುತ್ತಿದ್ದಾನೆ ಎಂದು ಸಮಾಧಾನ ಹೇಳಿದರು. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಎನ್ನುವ 2ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ.